ನಮಸ್ಕಾರ. ಬೆಂಗಳೂರು ಸನ್‌ರೈಸ್ ಫುಟ್ಬಾಲ್ ಮಂತ್ಲಿ ಸಬ್ಸ್ಕ್ರಿಪ್ಷನ್ಸ್ ಎಲ್ಲ ಆರ್ಡರ್ಸ್ ಕೊಟ್ಬಿಟ್ಟು ರಿಟರ್ನ್ ಮಾಡಬೇಕಾದ್ರೆ ಸಡನ್ನಾಗಿ ಒಂದು ಕಾಲ್ ಬಂತು. ನಾನು ಪಿಕ್ ಮಾಡೋಕ್ಕಾಗಲಿಲ್ಲ. ಮತ್ತೆ ಸೆಕೆಂಡ್ ಟೈಮ್ ಕಾಲ್ ಬಂತು. ಓಕೆ ಅಂದ್ಬಿಟ್ಟು ಬೇಗ ಸೈಡ್ಗೆ ಹಾಕ್ಬಿಟ್ಟು ಕಾಲ್ ಪಿಕ್ ಮಾಡಿದೆ. ಕಾಲ್ ಪಿಕ್ ಮಾಡಿದ ತಕ್ಷಣ ಹಾಯ್ ಸರ್, ಎಲ್ಲ ಗುಡ್ ಮಾರ್ನಿಂಗ್, ವೇರ್ ಫ್ರಮ್ ಮೈಸೂರು ಐ ಆಮ್ ಅಂತ ಅವ್ರ ಹೆಸರು ಹೇಳಿದರು. ಓಕೆ ಫೈನ್. ಮೈಸೂರು ಅಂದರೆ ನೋ ಮ್ಯಾಮ್ ಕರೆಂಟ್ಲಿ ನಾಟ್ ಅವೈಲೇಬಲ್ ಇನ್ ಮೈಸೂರು ಅಂತ ಹೇಳಿದ್ದಕ್ಕೆ ನೋ ಸರ್ ಅಂದ್ಬಿಟ್ಟು ಅವರು ಕೆಲವೊಂದು ಕನ್ವರ್ಸೇಷನ್ ಮಾತಾಡಿದರು. ಮಾತಾಡಿದ್ಮೇಲೆ ನಮಗೆ ಬೆಂಗಳೂರಲ್ಲಿ ಬೇಕಾಗಿರೋದು ಸಬ್ಸ್ಕ್ರಿಪ್ಷನ್ ಪ್ಲಾನ್ ಒಂದು ಏರಿಯಾಗೆ ಅಂತ ಹೇಳಿದರು. ಓಕೆ ಮೇಡಮ್, ಆ ಏರಿಯಾಗೆ ಅವೈಲೇಬಲ್ ಇದೆ ಅಂತ ಕೇಳಿದ್ರು. ಓಕೆ ಮೇಡಮ್, ಎಸ್ ಮೇಡಮ್ ಇದೆ ಅವೈಲೇಬಲ್. ಆ ಏರಿಯಾದಲ್ಲಿ ನಮ್ಮಮ್ಮ ಅವರು ಇದ್ದಾರೆ. ನಮ್ಮಮ್ಮ, ನಮ್ಮ ಅಣ್ಣ ಎಲ್ಲರೂ ಇದ್ದಾರೆ. ಅವ್ರ ಫ್ಯಾಮಿಲಿ ಎಲ್ಲ ಇದ್ದಾರೆ ಫುಲ್ಲು. ನಮ್ಮಮ್ಮಗೆ ಸಬ್ಸ್ಕ್ರಿಪ್ಷನ್ ಬೇಕಾಗಿರೋದು. ಅವ್ರಿಗೆ ನೀವು ಡೈಲಿ ಕೊಡೋಕ್ಕಾಗುತ್ತಾ ಅಂತ ಕೇಳಿದ್ರು. ಎಸ್ ಮೇಡಮ್, ಶೂರ್ ಕೊಡ್ತೀವಿ ಅಂತ ಹೇಳಿದ್ವಿ. ಅಷ್ಟಾದಮೇಲೆ ಮತ್ತೆ ಕೇಳಿದೆ, ಮೇಡಮ್ ನೀವು ನಿಮ್ಮಮ್ಮ ಅಂತಿದ್ದೀರಾ, ನಿಮ್ಮ ಅಣ್ಣ ಇಲ್ಲೇ ಇರ್ತಾರಲ್ಲ ಅಂತ ಕೇಳಿದೆ. ಹಾಗೇನಿಲ್ಲ, ಮನಸ್ಫೂರ್ತಿಯಾಗಿ ನಮ್ಮಮ್ಮಗೆ ಮಂತ್ಲಿ ಸಬ್ಸ್ಕ್ರಿಪ್ಷನ್ ಕೊಡಿಸ್ಬೇಕು, ಅವ್ರು ಹೆಲ್ತಿಯಾಗಿ ಫ್ರೂಟ್ಸ್ ಎಲ್ಲ ತಿನ್ನಬೇಕು ಅಂತ ಹೇಳಿದರು. ತುಂಬ ಖುಷಿ ಆಯಿತು ನನಗೆ. ಅವರು ಮಗಳಾಗಿದ್ಕೊಂಡು ಎಲ್ಲ ದೂರ ಮೈಸೂರಲ್ಲಿ ಇದ್ಕೊಂಡು ಬೆಂಗಳೂರಲ್ಲಿರೋ ಅವ್ರ ಅಮ್ಮನಿಗೋಸ್ಕರ ಮಂತ್ಲಿ ಸಬ್ಸ್ಕ್ರಿಪ್ಷನ್ ತಗೊಂಡ್ರು ಅಂತ ತುಂಬ ಖುಷಿ ಆಯಿತು. ಅವಾಗ ಹೇಳಿದರು, ನಮ್ಮಮ್ಮ ಸ್ವಲ್ಪ ಓಲ್ಡ್ ಏಜ್ ಆಗಿದೆ, ಅವ್ರಿಗೆಲ್ಲ ಸ್ವಲ್ಪ ಫ್ರೂಟ್ಸ್ ಎಲ್ಲ ಸ್ವಲ್ಪ ಚೆನ್ನಾಗಿರೋದು, ಸ್ವಲ್ಪ ಶುಗರ್ಲೆಸ್ ಇರೋ ಫ್ರೂಟ್ಸ್ ಎಲ್ಲ ಹಾಕಿ ಅಂತ ಹೇಳಿದ್ದು. ಓಕೆ ಮೇಡಮ್, ಶೂರ್ ಕೊಡಿ ನಮ್ಮಮ್ಮಗೆ ಅಂತ ಹೇಳಿದರು. ನಾನು ಒಂದೇ ಮಾತು ಅವ್ರಿಗೆ ಹೇಳಿದ್ದು, ಮೇಡಮ್ ನಿಮ್ಮಮ್ಮ ಅಂತ ಇದ್ದೀರಾ, ನಮ್ಮಮ್ಮ ಅಂತರ ಫೀಲಾಗೆ ನಾವು ಫ್ರೂಟ್ಸ್ ಎಲ್ಲ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳಿದ್ದಕ್ಕೆ ಅವರು ಥ್ಯಾಂಕ್ ಯು ಸೋ ಮಚ್ ಅಂತ ತುಂಬ ಖುಷಿ ಪಟ್ಬಿಟ್ಟು ಅವಾಗ ತಾನೇ ಪೇಮೆಂಟ್ ಮಂತ್ಲಿ ಸಬ್ಸ್ಕ್ರಿಪ್ಷನ್ ಪೇಮೆಂಟ್ ಎಲ್ಲ ಮಾಡಿಬಿಟ್ಟು ನಾಳೆಯಿಂದ ಕೊಡಿ ಅಂತ ಹೇಳ್ಬಿಟ್ರು. ತುಂಬ ಖುಷಿ ಆಯಿತು. ನಾಳೆಯಿಂದ ಅವ್ರ ಮನೆಗೆ ಕೊಡೋಣ ಡೆಲಿವರಿ. ನಿಮಗೂ ಸಬ್ಸ್ಕ್ರಿಪ್ಷನ್ ಪ್ಲಾನ್ ಬೇಕು ಅಂದರೆ ಇಲ್ಲಿ ಕಾಣಿಸಿರೋ ವಾಟ್ಸಪ್ ನಂಬರ್ಗೆ ಟೆಕ್ಸ್ಟ್ ಮಾಡಿ, ಕಾಲ್ ಮಾಡಿ. ನೆಕ್ಸ್ಟ್ ಆರ್ಡರ್ ನಿಮ್ಮದೇ ಆಗಿರಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.